ಸುಜಯ್ ಶೆಟ್ಟಿ ಹಳ್ನಾಡು. ಎಲ್ರಿಗೂ ನಮಸ್ಕಾರ. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಕುಂದಾಪುರ ಕನ್ನಡವು ವಿಶಿಷ್ಟವಾಗಿ ಗುರುತಿಸಿಕೊಂಡ ಭಾಷೆ. 10 ಭಾಷೆಗಳಿದ್ರೂ ಕುಂದಾಪುರ ಕನ್ನಡ ವಿಭಿನ್ನವಾಗಿ ಕಾಣುತ್ತೆ ಅಂತ ಹೇಳಿ ಆದ್ರೆ ಅದರ ಸಾಂಘಿಕ ಮತ್ತು ಸಾಂಸ್ಕೃತಿಕ ನಿಲುವುಗಳ ಕಾರಣ ಅಂತ ನಾನು ಭಾವಿಸ್ತೇನೆ. ಬಹುಶಃ ಕುಂದಾಪುರ ಕನ್ನಡಕ್ಕೆ ಒಂದು ಪೀಠ ರಚನೆ ಆಗಬೇಕು ಅಂತ ಜಯಪ್ರಕಾಶ್ ಹೆಗಡೆ ಅವರು ಬಹಳಷ್ಟು ಹೋರಾಟ ಮಾಡಿ ಅದಕ್ಕೆ ಅನುದಾನವನ್ನ ಬಿಡುಗಡೆಗೊಳಿಸಿದ್ದಾರೆ. ನಮ್ಮ ಕುಂದಾಪುರ ಕನ್ನಡದ ಆಚಾರ ವಿಚಾರಗಳ ಬಗ್ಗೆ ಒಂದು PhD ಮಾಡುವಂತಹ ವಿಷಯಗಳು ನಮ್ಮ ಕುಂದಾಪುರ ಕನ್ನಡದಲ್ಲಿದೆ. ಹೀಗೆ ಕುಂದಾಪುರ ಕನ್ನಡದ ಬಗ್ಗೆ ನನ್ನ ಒಂದೆರಡು ಕವನಗಳು ನಿಮ್ಮ ಮುಂದೆ. ಭಾಷೆ ಅಲ್ಲ ಬದುಕಿದು, ಎಷ್ಟು ಭಾಷೆ ಬಂದ್ರು ಸಾಟಿ ಇಲ್ಲ ಇದಕ್ಕೆ ನಮ್ಮ ಕುಂದಾಪುರ ಕನ್ನಡಕ್ಕೆ. ಅಜ್ಜಿ ಚಕ್ನಿ ಕಾಂಬುಕ್ ಚಂದ, ಹೊಸ್ತಿ ನಾಡ್ಗಿ ಉಂಬುಕ್ ಚಂದ. ಅಜ್ಜಿ ಚಕ್ನಿ ಕಾಂಬುಕ್ ಚಂದ, ಹೊಸ್ತಿ ನಾಡ್ಗಿ ಉಂಬುಕ್ ಚಂದ. ನಮ್ಮ ಕುಂದಾಪುರದರ ಬದುಕೆ ಪರಮಾನಂದ. ಸಿರಿ ಓಲೆ ಸಿಂಗರು ದೈವ ದೇವರಿಗೆ, ಮೀಸಲಿಡು ಕೋಳಿ ತೆಳ ಚಟ್ನಿಗೆ. ಮನೆ ದೇವರು ಮನೆತನ ಹೆಗ್ಗಳಿಕೆ, ಮನೆ ದೇವರು ಮನೆ ಮರ್ಯಾದೆ. ಕುಂದಾಪುರದ ಜೀವನಕ್ಕೆ ಇದೇ ಬದುಕು. ಕತ್ತೆಗೇನು ಗೊತ್ತು ಕಸ್ತೂರಿಯ ಗಂಧ, ಕುಂದಾಪುರ ಕನ್ನಡದ ಅಂದ ಬಲ್ಲವರೇ ಬಲ್ಲರು ಅದರ ಸುಗಂಧ. ಬಹುಶಃ 10 ಭಾಷೆಗಳಿದ್ರೂ ಕುಂದಾಪುರ ಕನ್ನಡದಷ್ಟು ಸರಳವಾದ ಭಾಷೆ ಮತ್ತೊಂದಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಕುಂದಾಪುರದವರಿಗೆ ಈ ಒಯ್ಯಾರ ಬಿಣ್ಣಾಣ ಅಂತ ಹೇಳಿದ್ರೆಲ್ಲ ಅರ್ಥ ಆಗೋದಿಲ್ಲ. ಅವರಿಗೆ ಸರಳವಾಗಿ ಮಿಡ್ಗಾಣಿ ಅಂದ್ರೆ ಬಹಳ ಬೇಗವಾಗಿ ಅರ್ಥ ಆಗಿಬಿಡುತ್ತೆ. ಹಾಗೆ ಕುಂದಾಪುರ ಕನ್ನಡದಲ್ಲಿ ಊಟ ಆಯ್ತಾ ಅನ್ನೋದಕ್ಕೂ ಉಂಡ್ಯ ಅನ್ನುವ ಒಂದು ಚಿಕ್ಕ ಪದವೇ ಸಾಕಷ್ಟು ಮಾತುಗಳಲ್ಲಿ ಅದನ್ನು ವಿವರಿಸ್ತಾ ಹೋಗುತ್ತೆ. ಬಹುಶಃ ನಾವೆಲ್ಲರೂ ಆ ಕುಂದಾಪುರ ಕನ್ನಡವನ್ನ ಉಳಿಸುವ, ಬೆಳೆಸುವ, ಕಲಿಸುವ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.